ನಿಮಗ್ ಗೊತ್ತಿಲ್ಲಾರ್ದಂಗ ನೀವು ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಾತೀರಿ. ನಿಮಗ್ ಪ್ರಮೋಷನ್ ಸಿಕ್ಕಿರ್ಬೋದು, ಕೋರ್ಟ್ ಅವ್ರು ಆರ್ಡರ್ ಮಾಡಿರ್ಬೇಕು, ಪಾ ಇವ್ನಿಗೆ ರೊಕ್ಕ ಕೊಡಂತ. ಇಲ್ಲ ಅಂದ್ರೆ ನಿಮ್ ಎಂಪ್ಲಾಯರ್ ಹಳೆ ವರ್ಷದ ಸ್ಯಾಲ್ರಿ ಈಗ ಕೊಡತಾನ. ಅವೆಲ್ಲಾ ಕೇಸ್ ಒಳಗೆ ಇದು ಬಹಳ ದೊಡ್ಡ ರಿಲೀಫ್ ಸಿಗ್ತೈತ್ ನೋಡ್ರಿ. ಏನಂತ್ರಿ, ಇನ್ಕಮ್ ಟ್ಯಾಕ್ಸ್ ಒಳಗೆ ಒಂದ್ ಸೆಕ್ಷನ್ ಐತಿ 89 ಅಂತ, ಅದ್ರಾಗ ನಿಮ್ ರಿಲೀಫ್ ಸಿಗ್ತೈತಿ. ರೀಸೆಂಟ್ಲಿ ಒಂದ್ ಕ್ಲೈಂಟ್ ನಾನು ಮಾಡಾತಿದ್ದೆ ರೀ, ಅವ್ರಿಗೆ ಲಾಸ್ಟ್ 10 ಇಯರ್ಸ್ ಪೆನ್ಷನ್ ಈ ವರ್ಷ ಬರತೈತಿ. ಅದಕ್ಕೆ ಈ ವರ್ಷದ ಅವ್ರ ಟ್ಯಾಕ್ಸ್ ಸ್ಲ್ಯಾಬ್ 30% ಒಳಗೆ ಹೋಗೈತಿ ಅಂತ ಬಹಳ ಹೆಚ್ಚಿಗೆ ಟ್ಯಾಕ್ಸ್ ಬರತೈತಿ. ಸೇಮ್ ಇದ ಪೆನ್ಷನ್ ಆ ರಿಸ್ಪೆಕ್ಟಿವ್ ಇಯರ್ಸ್ ಒಳಗೆ ಬಂದಿದ್ರ ಅವ್ರ ಟ್ಯಾಕ್ಸ್ ಕಡಿಮೆ ಆಕಿತ್ತು. ಸೊ ಗೌರ್ಮೆಂಟ್ ಏನ್ ಅನ್ನತಾರ, ಈ ವರ್ಷ ನೀವು ಟ್ಯಾಕ್ಸ್ ಕಟ್ಟಿದ್ರ 10 ಲಕ್ಷ ಆಕಿತ್ತು, ಲಾಸ್ಟ್ ಇಯರ್ ನೀವು ಟ್ಯಾಕ್ಸ್ ಕಟ್ಟಿದ್ರ 6 ಲಕ್ಷ ಆಕಿತ್ತು. ಸೊ ಈಗ 4 ಲಕ್ಷ ನೀ ಹೆಚ್ಚಿಗೆ ಕಟ್ಟಾತಿ, ಅದ್ 4 ಲಕ್ಷ ರೂಪಾಯಿ ನಾನು ನಿಂಗೆ ರಿಲೀಫ್ ಕೊಡ್ತೇನಿ, ಅದು ಸೆಕ್ಷನ್ 89 ಒಳಗ. ಬಹಳ ಜನ ಇದ್ರ ಬೆನಿಫಿಟ್ ಕ್ಲೇಮ್ ಮಾಡತ್ತಿಲ್ಲ, ಅದಕ್ಕಂತ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಾತಾರೋ. ಯಾರ್ಯಾರಿಗೆ ಸ್ಯಾಲ್ರಿ 12 ಬಂದ್ಕಿಂತ ಹೆಚ್ಚಿಗೆ ಬಂದೈತಿ ಅವ್ರ ಎಲ್ಲಾರ್ಗು ಶೇರ್ ಮಾಡ್ರಿ, ನಿಮಗೆ ಎಲ್ಲಾರ್ಗು ಬೆನಿಫಿಟ್ ಆಗ್ಲಿ ಅಂತ ಮಾಡತ್ತೇನ್ರಿ. ಟ್ಯಾಕ್ಸ್ ಕೊಡುದು ಪೇನ್ ಆಕೈತಿ, ಆ ಪೇನಿಗೆ ಗೇನ್ ಒಳಗೆ ಕನ್ವರ್ಟ್ ಮಾಡುದು ಅದ್ ನಮ್ ಸ್ಪೆಷಾಲಿಟಿ ರೀ. ಥ್ಯಾಂಕ್ ಯು.